ನಮಸ್ಕಾರ ವೀಕ್ಷಕರೇ, ನಾನು ಉಮ್ಮೆ ಅಮರ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಬೆಂಗಳೂರು. ವೀಕ್ಷಕರೇ, ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಹಳ ಅದ್ದೂರಿಯಾಗಿ ಆಚರಿಸಲಾಗಿದೆ. ಎಲ್ಲ ಮಹಿಳೆಯರಿಗೂ ವಾಯ್ಸ್ ಆಫ್ ಬೆಂಗಳೂರು ನ್ಯೂಸ್ ಚಾನೆಲ್ನಿಂದ ಮತ್ತು ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ಹ್ಯಾಪಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಎಲ್ಲ ನನ್ನ ಪ್ರೀತಿಯ ಮಹಿಳೆಯರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಮಹಿಳೆಯರು ಅಂದರೆ ಒಂದು ಗೌರವ, ಒಂದು ತಾಯಿ, ಒಂದು ಅಕ್ಕ, ತಂಗಿ, ಸ್ನೇಹ, ಸ್ನೇಹಿತರು, ಗೆಳೆಯ, ಗೆಳತಿಯರು, ಮಕ್ಕಳು, ಹೆಣ್ಣು ಮಕ್ಕಳು, ಇವರಿಗೆ ನಾವು ಒಂದು ಗೌರವವನ್ನು ನೀಡುವಂಥ ದಿನ ಇವತ್ತು. ಆ ಮಹಿಳೆಯ ದಿನಾಚರಣೆಯನ್ನು ವಿಶ್ವದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗ ಮತ್ತು ಒಕ್ಕೂಟದ ವತಿಯಿಂದ ನಾವು ಮಹಿಳೆಯರಿಗೆ, ಯಾಕೆಂದರೆ 365 ದಿನ ನಮ್ಮ ಸಂಸ್ಥೆಯಲ್ಲಿ ಮತ್ತು ನಮ್ಮ ವಿಭಾಗದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಮಹಿಳೆಯರಿಗೆ, ಆ ವಿಭಾಗದಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರನ್ನು ಕರೆಸಿ ಅವರ ಮಹಿಳೆಯರಿಗೆ ಒಂದು ಗೌರವವನ್ನು ನಾವು ಕೊಡಬೇಕಾಗಿರ್ತಕ್ಕಂಥದ್ದು. ಅವ್ರನ್ನ ಕರೆಸಿ ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿ ಅವ್ರಿಗೊಂದು ಗೌರವವನ್ನು ಸಲ್ಲಿಸಿದ್ರು. ಯಾಕೆಂದರೆ ಮಹಿಳೆಯರಿಗೋಸ್ಕರ ಪಾಪ ಅವರು ಮನೆಯಲ್ಲಿ ಅವರು ಮನೆ ಹೊರಗಡೆಯಿಂದ ಬರಬೇಕು, ಅವ್ರ ವೃತ್ತಿಯನ್ನು ಸಂಪಾದನೆಗಳನ್ನು ಮಾಡ್ಕೋಬೇಕು, ಮತ್ತು ಅವರಲ್ಲಿ ಒಂದು ಕಡೆ ಕುಟುಂಬದಲ್ಲಿ ಒಂದು ಕಷ್ಟಗಳಿರ್ತದೆ, ಒಂದು ಮನೆಯಲ್ಲಿ ಕಷ್ಟಗಳಿರ್ತದೆ, ಮತ್ತು ಬೇರೆ ಹೊರಗಡೆ ಬಂದಾಗ ಒಂದು ಕಷ್ಟಗಳಿರ್ತದೆ. ಅವರು ಯಾಕೆಂದರೆ ಜೀವನದಲ್ಲಿ 365 ದಿನ ಅವ್ರ ಕಷ್ಟದಲ್ಲಿ ಬದುಕುವಂಥ ವಾತಾವರಣ ಇರ್ತಾರೆ ಮಹಿಳೆಯರು. ಅದಕ್ಕೋಸ್ಕರ ಮಹಿಳೆಯರು ಆ ರೀತಿ ಆಗಬಾರ್ದು, ಅವರು ಅಭಿವೃದ್ಧಿಪಡಿಸಬೇಕು. ಅದಕ್ಕೋಸ್ಕರ ಆ ಮಹಿಳೆಯರಿಗೋಸ್ಕರ ಇವತ್ತು ನಮ್ಮ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನನ್ನ ಪ್ರೀತಿಯ ಮಹಿಳೆಯರಿಗೆ ಇವತ್ತು ನಮ್ಮ ಕಚೇರಿಯಲ್ಲಿ ಅವರಿಗೆ ಸನ್ಮಾನ ಮಾಡಿ ಒಂದು ಪುಟ್ಟು ಕೇಕವನ್ನು ಕತ್ತರಿಸಿ ಅವರಿಗೆ ಅಭಿನಂದಿಸ್ತೀನಿ. ಅವರಿಗೆಲ್ಲರೂ ಮಹಿಳೆಯರು ನನ್ನ ಪ್ರೀತಿ ಕಡೆಯಿಂದ ಶುಭವಾಗಲಿ, ಶುಭ ನುಡಿ. ಎಲ್ರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಮತ್ತೆ ಭಾರತದ ಮಹಿಳೆಯರ ಏಳಿಗೆಯೇ ಭಾರತದ ಪುನರುತ್ಥಾನಕ್ಕೆ ಸೋಪಾನ ಎಂದು ಸ್ವಾಮಿ ವಿವೇಕಾನಂದರವರು ತಿಳಿಸಿದ್ದಾರೆ. ಅದರ ಉದ್ದೇಶ ಏನಂದ್ರೆ, ನಮ್ಮ ದೇಶದ ಮಹಿಳೆಯರ ಬೆಳವಣಿಗೆ, ಏಳಿಗೆ, ಮತ್ತೆ ಅವರು ಶಿಕ್ಷಣ ವೃತ್ತಿಯಿಂದಾಗ್ಲಿ, ಮತ್ತೆ ಅವರು ಪ್ರತಿಯೊಂದು ರಂಗದಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಎಲ್ಲಾ ರೀತಿಯಲ್ಲೂ ಬೆಳವಣಿಗೆಯನ್ನ ಗುರುತಿಸಿ ಅವ್ರಿಗೆ ಒಂದು ಅವರ ಅಭಿವೃದ್ಧಿಗೆ ಸನ್ಮಾನ ಮತ್ತೆ ಗೌರವಗಳನ್ನ ಸಲ್ಲಿಸಿದಾಗ ಮಾತ್ರ ಆ ದೇಶದ ಬೆಳವಣಿಗೆ ಕಾರಣ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವಿಭಾಗದ ವತಿಯಿಂದ ಪ್ರತಿಯೊಂದು ಬ್ಲಾಕ್ ರಾಜ್ಯ ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲಾ ರೀತಿಯಲ್ಲಿನೂ ನಮ್ಮ ಮಹಿಳೆಯರು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಿರೋದಕ್ಕೆ ನಾವು ಅದಕ್ಕೆ ಗೌರವ ಸಲ್ಲಿಸಬೇಕು ಅನ್ನೋ ಒಂದು ಅರ್ಥದಲ್ಲಿ ಇವತ್ತಿನ ದಿನ ನಮ್ಮ ಕೆಪಿಸಿಸಿ ವಿಭಾಗದಿಂದ ನಮ್ಮ ಕೆಪಿಸಿಸಿ ವಿಭಾಗದ ರಾಜ್ಯಾಧ್ಯಕ್ಷರಾದಂತಹ ರಂಗಸ್ವಾಮಿ ಸರ್ ಅವರು ಒಂದು ಗೌರವವನ್ನ ಸಲ್ಲಿಸಕ್ಕೋಸ್ಕರ, ಮಹಿಳೆಯರಿಗೋಸ್ಕರ ಈ ಕಾರ್ಯಕ್ರಮನ ಏರ್ಪಡಿಸಿ ಅವರ ಎಲ್ಲಾ ಖುಷಿ, ಅವ್ರಿಗೊಂದು ಸನ್ಮಾನ, ಬೆಳವಣಿಗೆಗೆ, ಪ್ರೋತ್ಸಾಹಕ್ಕೆ ಕಾರಣರಾಗಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಎಲ್ಲರಿಗೂ ನಾನು ಹೇಳೋದು, ಯಾವುದೇ ಸ್ಕೀಮ್ಗಳು, ನಮ್ಮಲ್ಲಿ ಹಲವಾರು ಸ್ಕೀಮ್ಗಳು ಮತ್ತೆ ಸವಲತ್ತುಗಳು ಸರ್ಕಾರದ ವತಿಯಿಂದ ನಮಗಾಗಿ ಹಲವಾರು ಮಹಿಳೆಯರ ಏಳಿಗೆಗಾಗಿಯೇ ಈ ಕಾಂಗ್ರೆಸ್ ಸರ್ಕಾರ ಇದೆ ಅಂದ್ರೆ ತಪ್ಪಾಗ್ಲಾರ್ದು. ಈ ಸರ್ಕಾರಕ್ಕೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಗ್ಯಾರಂಟಿ ಯೋಜನೆಯಿಂದ, ಎಲ್ಲಾ ಯೋಜನೆಯಿಂದ ನಮ್ಮ ವಿಭಾಗಕ್ಕೆ ತುಂಬಾ ಒಳ್ಳೆ ರೀತಿಯಲ್ಲಿ ಆಗ್ತಿದೆ. ಹಂಗಾಗಿ ಈ ಏನು ನಮ್ಮ ಬೆಳವಣಿಗೆಗೋಸ್ಕರ ಇವತ್ತು ಅದನ್ನ ಗುರ್ತಿಸಿ ಅದಕ್ಕೆ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ತುಂಬಾ ಅದ್ದೂರಿಯಾಗಿ ನಮ್ಮ ವಿಭಾಗದ ವತಿಯಿಂದ ಆಚರಿಸಲಾಯಿತು. ಎಲ್ರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲ ಮಹಿಳೆಯರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರಿ ಇದರಿಂದ ಸೆಲ್ಲಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತ EC ರಂಗಸ್ವಾಮಿ ಸಾಹೇಬ್ರು ಮತ್ತೆ ಮಹಿಳಾ ಅಧ್ಯಕ್ಷ ಆದಂತ ಕಾವ್ಯಶ್ರೀ ಮೇಡಮ್ ಅವರು ಬೀದಿ ಬದಿ ವ್ಯಾಪಾರಿ ಘಟಕದಲ್ಲಿ ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು. ಸೊ ಅವ್ರಿಗೂ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಮಹಿಳಾ ಶಕ್ತಿ ನಮ್ಮ ರಾಜ್ಯಾಧ್ಯಕ್ಷರು
ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ ಆಗಾಗ ಮಹಿಳಾ ಶಕ್ತಿ ದೇಶದ ಶಕ್ತಿ ಅಂತ ಹೇಳಿ. ಸೊ ಅದೇ ತರ ನಮ್ಮ ಮಹಿಳೆಯರು ಎಲ್ಲಾ ಸ್ಥಾನಮಾನದಲ್ಲೂ ಮುಂದೆ ಇದ್ದಾರೆ. ಯಾವ ಜಾಗದಲ್ಲಿ ಮಹಿಳೆಯರು ಇಲ್ಲ ಅನ್ನೋದಂಥದ್ದಿಲ್ಲ. ಸೊ ಯಾಕಂದ್ರೆ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಎಲ್ಲಾದ್ರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲದಲ್ಲೂ ನಮ್ಮ ಮಹಿಳೆಯರು ಗಂಡಸರಿಗೆ ಸಮಾನತೆಯಲ್ಲಿ ನಿಂತ್ಕೊಂಡು ಅವರ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಿಗೆ ಹೇಳ್ಬೇಕಂದ್ರೆ ಎಕ್ಸಾಂಪಲ್ ನಮ್ಮ ಐರನ್ ಲೇಡಿ ಇಂದಿರಾ ಗಾಂಧಿ ಅವರು ಸಹ ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ನೀಡಿರುವಂತ ಕೊಡುಗೆಗಳನ್ನ ಹೇಳಕ್ ಹೋದ್ರೆ ಅವ್ರ ತರ ಯಾರೇ ಆಗ್ಲಿ ಇವಾಗವರೆಗೂ ಆ ಸ್ಥಾನವನ್ನು ಗಳಿಸ್ಕೊಂಡಿಲ್ಲ. ಸೊ ಅದಕ್ಕೆ ನಾನು ಒಂದು ಮಹಿಳೆ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೂ ತುಂಬಾ ಖುಷಿ ಆಗುತ್ತೆ. ಸೊ ನಮ್ಮ ಇದು ಬೀದಿ ಬ್ಯಾದಿ ವ್ಯಾಪಾರಿ ಇದರಲ್ಲಿ ಮಹಿಳೆಯರಿಗೆ ಅಂತ ಒಂದು ಘಟಕ ಇದೆ. ಅದ್ರಲ್ಲೂ ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರ ಆಗ್ಲಿ ಎಲ್ಲಾ ದಿಕ್ಕೂನು ಈಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದಾನು 30% ರಿಸರ್ವೇಶನ್ ಮಾಡಿದ್ದಾರೆ. GB ಎಲೆಕ್ಷನ್ ಅಲ್ಲಿ ಆಗ್ಲಿ, ಈಗ ನಮ್ಮ ಸ್ಟ್ರೀಟ್ ವೆಂಡರ್ಸ್ ಎಲ್ಲಲ್ಲಿ ಸ್ವಸಹಾಯ ಗುಂಪುಗಳು ಮತ್ತೆ ಹಲವಾರು ತರಹದ ಸ್ಕೀಮ್ಗಳನ್ನೆಲ್ಲ ತಂದಿದ್ದಾರೆ. ಸೊ ಅದಕ್ಕೆ ನಮ್ಮ ಫಸ್ಟ್ಗೆ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಡಿ ಕೆ ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ನಮಸ್ತೆ, ನನ್ನ ಹೆಸರು ನಾಗು ಕೃಷ್ಣಮೂರ್ತಿ, ಬ್ಯಾಂಗ್ಳೂರ್ ಈಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಸ್ಟ್ರೀಟ್ ವೆಂಡರ್ ಇಂದ ನಾನು ಮೊಟ್ಟ ಮೊದಲಿಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರಂಗಸ್ವಾಮಿ ಅವ್ರಿಗೂ ನಮ್ಮ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಿದ್ದೀನಿ. ಮತ್ತೆ ರಾಜ್ಯಾಧ್ಯಕ್ಷರಾದ ಕಾವ್ಯ ಮೇಡಮ್ ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಿದ್ದೀನಿ. ಮತ್ತೆ ನನ್ನ ಸಹೋದರಿಯಾದ ಅಸ್ಮಾ ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಿದ್ದೀನಿ. ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲ ನಮ್ಮ ಹೆಣ್ಮಕ್ಳಿಗೂ, ನಮ್ಮ ಸಮಸ್ತ ನಾಡಿನ ಕರ್ನಾಟಕದ ಎಲ್ಲ ಹೆಣ್ಣುಮಕ್ಕಳುಗಳಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಿದ್ದೀನಿ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸರ್ ಅವ್ರದ್ದು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಿದ್ದೀನಿ. ಯಾಕೆಂದ್ರೆ ಅವರು ಮೊಟ್ಟ ಮೊದಲಿಗೆ ಹೆಣ್ಮಕ್ಳಿಗೆ ಆದ್ಯತೆ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ. ಅದು ಸಕ್ರಿಯವಾಗಿ ಹೆಣ್ಮಕ್ಳಿಗೆ ಮುಟ್ಟುವಂತ ಕೆಲಸನೂ ಆಗಿದೆ. ಹಾಗಾಗಿ ನನ್ನ ಮಾದೇಪುರ ಕ್ಷೇತ್ರದಿಂದಾಗ್ಲಿ, ನನ್ನ ಪಂಚಾಯತಿ ವತಿಯಿಂದನೂ ನಾನು ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಿದ್ದೀನಿ. ಹಾಗಾಗಿ ಸ್ಟ್ರೀಟ್ ವೆಂಡರ್ ಇಂದ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅನುಕೂಲಗಳು ಮಾಡಿಕೊಡ್ಬೇಕು ಅಂತ ಹೇಳಿ ಹೆಚ್ಚು ಹೋರಾಟ ಮಾಡಿ ಆ ಒಂದು ಅನುಕೂಲಗಳಾಗ್ಬೋದು, ಗೌರ್ಮೆಂಟ್ ಸ್ಕೀಮ್ಗಳಾಗ್ಬೋದು, ಪ್ರತಿಯೊಂದು ಸ್ಕೀಮು ಸ್ತ್ರೀ ಶಕ್ತಿಗಳಿಗೆ ಅಂತಾನೆ ಮೀಸಲಾತಿ ಇಡಬೇಕು ಅಂತ ಹೇಳಿ ನಮ್ಮ ರಂಗಸ್ವಾಮಣ್ಣ ಅವರು ಬಂದ್ಬಿಟ್ಟು ತುಂಬಾ ಹೋರಾಟ ಮಾಡಿ ಹೆಣ್ಣು ಮಕ್ಕಳಿಗೆ ಒಂದು ಅಭಿನಂದನೆಗಳನ್ನು ತಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಆದ್ಯತೆ ಖಂಡಿತ ಇದೆ. ಹೆಣ್ಣು ಮಕ್ಕಳು ಬರೀ ಮನೆಗೆ ಅಷ್ಟೇ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಅವರು ಮುನ್ನಡೆ ಸಾಧಿಸ್ತಿದ್ದಾರೆ. ಹಾಗಾಗಿ ನಾನು ಎಲ್ಲಾ ಹೆಣ್ಣು ಮಕ್ಕಳಿಗೂ ನಾನು ಹೇಳೋದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.